ಸೊ ಈ ನಾಡಿಗೆ ಬ್ರಿಟಿಷರಿಂದ ಬಿಡುಗಡೆಯನ್ನ ಮಾಡುವ ಸ್ವಾತಂತ್ರ್ಯ ಪೂರ್ವದಲ್ಲಿ ನೂರಾರು ಸಹಸ್ರಾರು ಸಹಸ್ರಾರು ಜನರು ಒಂದು ಏನು ಬಲಿದಾನಗಳನ್ನ ಕೊಟ್ಟಿದ್ದಾರೆ. ತ್ಯಾಗ ಬಲಿದಾನಗಳನ್ನ ಮಾಡುವ ಮುಖೇನ ಸಾಕಷ್ಟು ವೀರರು, ಹೋರಾಟಗಾರ್ತಿಯರು ಈ ನಾಡಿನ ರಕ್ಷಣೆಗೆ ಕಂಕಣಬದ್ಧರಾಗಿದ್ದಾರೆ. ಸೊ ಈ ಬಾರಿಯ 218ನೇ ಫಲಪುಷ್ಪ ಪ್ರದರ್ಶನದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ವಿಷಯಾಧಾರಿತವಾಗಿ ಅವರು ಹೇಗೆ ಧೈರ್ಯವಾಗಿ ಆ ಒಂದು ಆಂಗ್ಲರ ಸೈನ್ಯವನ್ನ, ಆಂಗ್ಲರ ವಿರುದ್ಧ ದನಿ ಎತ್ತಿ ದಿಟ್ಟತನದಿಂದ ಹೋರಾಟ ಮಾಡಿ ಈ ನಾಡನ್ನ ಸಂರಕ್ಷಣೆ ಮಾಡಿದ್ರು, ರಕ್ಷಣೆಯನ್ನು ಒದಗಿಸಿದ್ರು ಅಂತಕ್ಕಂಥದ್ದು ಇಂದು ಇತಿಹಾಸದ ಪುಟಗಳನ್ನು ಸೇರಿದೆ. ಆದ್ರೆ ಅಂದಿನ ರೋಚಕ ಕಥೆಗಳನ್ನ ಜನರ ಮುಂದೆ ಯಥಾವತ್ತಾಗಿ ಮನಮುಟ್ಟುವಂತೆ ಒಂದು ತರ್ತಕ್ಕಂಥ ಪರಿಕಲ್ಪನೆಯನ್ನ ನಾವು ಈ ಬಾರಿ ತೋಟಗಾರಿಕೆ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಈಗ ಪ್ರದರ್ಶನದ 7ನೇ ದಿನ ಇದ್ದೇವೆ. ಇಲ್ಲಿಗೆ ಪ್ರತಿ ದಿವಸ ಪ್ರದರ್ಶನಕ್ಕೆ ಸಾವಿರಾರು ಜನರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇಂದು ಸ್ವಾತಂತ್ರ್ಯೋತ್ಸವ ದಿನ ಆಗಿರೋದ್ರಿಂದ ಒಂದೇ ದಿನದಲ್ಲಿ ಸುಮಾರು 80,000ಕ್ಕೂ ಹೆಚ್ಚು ಪ್ರವಾಸಿಗರು, ವೀಕ್ಷಕರು ಆಗಮಿಸ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಗಾಜಿನ ಮನೆ ಕೇಂದ್ರ ಬಿಂದುವಾಗಿದೆ. ಕಿತ್ತೂರಿನ ಒಟ್ಟಾರೆ ಚಿತ್ರಣವನ್ನ ಚೆನ್ನಮ್ಮನವರು ಮತ್ತು ಸಂಗೊಳ್ಳಿ ರಾಯಣ್ಣನವರ ಆ ಹೋರಾಟದ ದೀಕ್ಷೆಯ ಒಂದು ಯಥಾವತ್ ದೃಶ್ಯಗಳನ್ನ ನಾವಲ್ಲಿ ತೋರಿಸಿದ್ದೇವೆ, ಮಾಹಿತಿಗಳನ್ನ ಬಿತ್ತರ ಮಾಡಿದ್ದೇವೆ. ಅದರ ಜೊತೆಗೆ ಲಾಲ್ಬಾಗ್ ಸಸ್ಯ ತೋಟ 240 ಎಕರೆ ವಿಸ್ತೀರ್ಣದಲ್ಲಿ ಹರಡಿದೆ. ಸೊ ಹಾಗಾಗಿ ಲಾಲ್ಬಾಗಿನ 4 ಭಾಗ ಮತ್ತು ಮಧ್ಯಭಾಗದ ಕೆಲವು ಆಯ್ದ ಸ್ಥಳಗಳಲ್ಲಿ ಒಟ್ಟಾರೆ 7 ಪ್ರದೇಶಗಳಲ್ಲಿ ಈ ರೀತಿ ತೆರೆದ ಒಂದು LED ಸ್ಕ್ರೀನ್ಸ್ ಗಳನ್ನ ಅಳವಡಿಕೆ ಮಾಡಿದ್ದೇವೆ. ಆ ಮೂಲಕ ಕಿತ್ತೂರು ರಾಣಿ ಚೆನ್ನಮ್ಮನವರ ಮತ್ತು ಕಿತ್ತೂರು ಸಂಸ್ಥಾನದ ಉಗಮ, ಹೋರಾಟದ ಹಾದಿ, ಅವರು ಕೊಟ್ಟಂತಹ ಸಂದೇಶಗಳು ಎಲ್ಲವನ್ನು ಬಿತ್ತರ ಮಾಡ್ತಕ್ಕಂತ ಒಂದು ವೇದಿಕೆಯಾಗಿ ಈ LED ಸ್ಕ್ರೀನ್ಸ್ ಗಳ ಮುಖೇನ ನಾವು ಹಲವಾರು ವಿಚಾರಗಳನ್ನ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಜನಪದ ಕಲೆಯಾದಂತ ಲಾವಣಿಗಳ ಮುಖೇನ ಕಿತ್ತೂರು ಸಂಸ್ಥಾನದ ಹಿರಿಮೆ ಗರಿಮೆಯನ್ನ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವೂ ಕೂಡ ಈ LED ಸ್ಕ್ರೀನ್ಸ್ ಗಳ ಮೂಲಕ ಬಹಳಷ್ಟು ಜನರಿಗೆ ತಲುಪ್ತಾ ಇದೆ. ಬಹುಶಃ ಇಲ್ಲಿನ ಅವರ ಹೋರಾಟದ ಕಿಚ್ಚು ಮತ್ತು ಅವರು ಕೊಟ್ಟಿರ್ತಕ್ಕಂಥ ತ್ಯಾಗ ಬಲಿದಾನದ ಒಂದು ಸಂದೇಶ ಇದೆ, ಅದು ಇಂದಿನ ಎಂಗೆಳಿಯರಿಗೆ ಮುಂದಿನ ಭವಿಷ್ಯಕ್ಕೆ ನಾಂದಿ ಆಗಲಿ ಅಂತಕ್ಕಂಥದ್ದು ತೋಟಗಾರಿಕೆ ಇಲಾಖೆಯ ಆಶಯ ಆಗಿದೆ.